ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮಲಗಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಅದರಲ್ಲಿರುವಂತ ನೀರೆಲ್ಲ ಖಾಲಿಯಾಗಿ ಅದರಿಂದ ಹೊರಗಡೆ ಬರೋದಕ್ಕೇನೆ ಆಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಮೊಸಳೆ ಬಂದು ಅಟ್ಯಾಕ್ ಮಾಡಿದ್ರೆ ಹೇಗಿರುತ್ತೆ, ಅದೇ ರೀತಿಯಲ್ಲಿರುವಂತಹ ಒಂದು ಅದ್ಭುತವಾದ ಸರ್ವೈವಲ್ ಥ್ರಿಲ್ಲಿಂಗ್ ಲವ್ ಸ್ಟೋರಿ ಇರುವಂತ ಮೂವಿನ ನಾವಿವಾಗ ನೋಡೋಣ. ಈ ಮೂವಿಯ ಹೆಸರು ದ ಪೂಲ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅಡ್ವೆಂಚರಸ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಡೇನ ತೋರಿಸ್ತಾರೆ. ಅವನು ಒಂದು ಜಾಗದಲ್ಲಿ ಮಲಗಿರ್ತಾನೆ. ಅವನ ಕೈಯೆಲ್ಲ ಬ್ಲಡ್ ಆಗಿರುತ್ತೆ. ಅವನಿಗೆ ತುಂಬಾನೇ ತಲೆ ಸುತ್ತ ಬರ್ತಿರುತ್ತೆ. ಹೀಗಿರ್ಬೇಕಾದ್ರೆ ಅವನು ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರ್ತಾನೆ. ಆ ಪೂಲ್ ಎಲ್ಲ ಸಖತ್ ಬೆಡ್ ಆಗಿರುತ್ತೆ. ಅದೇ ಸಮಯದಲ್ಲಿ ಅವನ ಕಾಲ್ನ ಒಂದು ಮೊಸಳೆ ಇಟ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಅವಾಗ ಡೇ ಹೇಗೋ ಅದರಿಂದ ಬಚಾವಾಗಿ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದಂತ ಒಂದು ಬಕೆಟ್ ನ ತಗೊಂಡು ಆ ಮೊಸಳೆಗೆ ಹೊಡಿತಾನೆ. ಅದರಿಂದ ಅದು ಅಲ್ಲೇ ಪಕ್ಕಕ್ಕೆ ಹೋಗುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ 6 ತಿಂಗಳು ಹಿಂದಕ್ಕೆ ಬರುತ್ತೆ. ಅವಾಗ ನಮ್ಗೆ ಕಾಯ್ನ ತೋರಿಸ್ತಾರೆ. ಅವಳನ್ನ ಒಬ್ರು ಡೈರೆಕ್ಟರ್ ಪೂಲ್ ಒಳಗಡೆ ಫೋಟೋ ಶೂಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಗೆ ಡೇನ ತೋರಿಸ್ತಾರೆ. ಅವನು ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದರಿಂದ ಅವನಿಗೆ ಡೈರೆಕ್ಟರ್ ಪೂಲ್ ಒಳಗಡೆ ಇರುವಂತ ಲೈಟ್ ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಮೊದಲು ಆ ಲೈಟ್ ಗಳನ್ನ ರೆಡಿ ಮಾಡುವ ಅಂತ ಹೇಳ್ತಾರೆ. ಅದರಿಂದ ಅವನು ಆ ಲೈಟ್ ಗಳನ್ನ ರಿಪೇರಿ ಮಾಡ್ತಾ ಇರ್ತಾನೆ. ಅವನಿಗೆ ಸಿನಿಮಾದ ಹೀರೋ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಅದಕ್ಕೋಸ್ಕರನೇ ಅವನು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಅವನನ್ನ ಹುಡುಕೊಂಡು ಅಲ್ಲಿಗೆ ಕಾಯ್ ಬರ್ತಾಳೆ. ಅವಳು ಮತ್ತೆ ಡೇ ಇಬ್ರು ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಕಾಯ್ ಡೇ ಹತ್ರ ಬಂದು ನೀನ್ ಸ್ವಲ್ಪ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಆಗೋದಿಲ್ಲ, ನನಗಿವಾಗ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಶೂಟ್ ಮುಗಿದ್ಮೇಲೆ ಡೇ ಒಂದು ಜಾಗದಲ್ಲಿ ಇನ್ಸುಲಿನ್ ತಗೋತಿರ್ತಾನೆ. ಅವಾಗ ಅಲ್ಲಿಗೆ ಕಾಯ್ ಬಂದು ನೀನ್ ಇಲ್ಲಿದ್ಯಾ, ನಾನ್ ನಿನ್ನನ್ನ ಎಲ್ಲಾ ಕಡೆ ಹುಡುಕ್ತಿದ್ದೆ ಅಂತ ಹೇಳ್ತಾಳೆ. ಅವಳನ್ನ ನೋಡಿದ ಡೇ ಸಾರಿ ಕಾಯ್, ನಾನ್ ನಿನ್ಗೆ ಸರಿಯಾಗಿ ಟೈಮ್ ಕೊಡೋದಕ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಾಯ್ ಪರವಾಗಿಲ್ಲ ಅಂತ ಹೇಳಿ ಅವಳು ಡೇಗೆ ಒಂದು ಗಿಫ್ಟ್ ನ ತಂದಿರ್ತಾಳೆ. ಯಾಕಂದ್ರೆ ಅವತ್ತು ಡೇನ ಬರ್ತಾಳೆ. ಆ ಗಿಫ್ಟ್ ಒಳಗಡೆ ಒಂದು ಮಗು ಇರುತ್ತೆ. ಅದನ್ನ ಡೇ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ನೀನೇನಾದ್ರೂ ಪ್ರೆಗ್ನೆಂಟ್ ಅಂತ ಕೇಳ್ತಾನೆ. ಅದಕ್ಕೆ ಕಾಯ್ ಹೌದು ಅಂತ ಹೇಳ್ತಾಳೆ. ಅವಾಗ ಡೇ ಸಖತ್ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಅವನನ್ನ ನೋಡಿದ ಕಾಯ್ ಡೇ ಹಾಗೇನಿಲ್ಲ, ನಾನ್ ಸುಮ್ನೆ ತಮಾಷೆ ಮಾಡ್ದೆ ಅಂತ ಹೇಳ್ತಾಳೆ. ಅವಾಗ ಅಲ್ಲಿಗೆ ಮೊಯಂ ಬರ್ತಾನೆ. ಅವನು ಕೂಡ ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಅವನು ಡೇಗೆ ಡೈರೆಕ್ಟರ್ ನಿನ್ನನ್ನ ಹುಡುಕ್ತಾ ಇದಾರೆ, ಇವಾಗ್ಲೇ ಶೂಟ್ ಹತ್ರ ಬಾ ಅಂತ ಹೇಳ್ತಾನೆ. ಯಾಕಂದ್ರೆ ಅವಾಗ ಡೇ ತುಂಬಾ ಪ್ರೀತಿಯಿಂದ ಸಾಕಿರುವಂತ ಲಕ್ಕಿಯಿಂದ ಒಂದು ಶೂಟ್ ಇರುತ್ತೆ. ಆ ಶೂಟ್ ಮುಗಿದ್ಮೇಲೆ ಎಲ್ರು ಆ ಲೊಕೇಶನ್ ಇಂದ ಪ್ಯಾಕಪ್ ಮಾಡ್ತಾರೆ. ನೆಕ್ಸ್ಟ್ ಡೇ ಆ ಪೂಲ್ ಹತ್ರ ಯಾರು ಇಲ್ದಿರೋದ್ರಿಂದ ಡೇ ಆ ಪೂಲ್ ಒಳಗಡೆ ರೆಸ್ಟ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಲಕ್ಕಿ ಬರುತ್ತೆ. ಅದನ್ನ ನೋಡಿದ ಡೇ ಈ ಬಾಲ್ ನ ತಗೊಂಡ್ ಬಾ ಲಕ್ಕಿ ಅಂತ ಹೇಳಿ ಒಂದು ಬಾಲ್ ನ ಲಕ್ಕಿ ಕಡೆ ಎಸಿತಾನೆ. ಅದರಿಂದ ಲಕ್ಕಿ ಆ ಬಾಲ್ ನ ತರೋದಕ್ಕೆ ಅಂತ ಹೋಗುತ್ತೆ. ಅದೇ ಸಮಯದಲ್ಲಿ ಮೊಯಂ ಡ್ರೈ ಪೂಲ್ ನ ಆನ್ ಮಾಡ್ತಾನೆ. ಅದರಿಂದ ಪೂಲ್ ಒಳಗಡೆ ಇದ್ದ ನೀರೆಲ್ಲ ಹೊರಗಡೆ ಹೋಗ್ತಿರುತ್ತೆ. ನಂತರ ಅವನು ಲಕ್ಕಿನ ಇಟ್ಕೊಂಡು ಪೂಲ್ ಹತ್ರ ಬರ್ತಾನೆ. ಅಲ್ಲಿ ಡೇ ಬ್ಯಾಗ್ ಬಿದ್ದಿರುತ್ತೆ. ಅದನ್ನ ಸೈಡಿಗೆ ಇಡ್ಬೇಕಾದ್ರೆ ಒಂದು ಬಾಕ್ಸ್ ಕೆಳಗಡೆ ಬಿದ್ದೋಗುತ್ತೆ. ಅದು ಅವನಿಗೆ ಗೊತ್ತಾಗೋದಿಲ್ಲ. ಅವನು ಹಾಗೆ ಡೇ ಹತ್ರ ಬಂದು ಫುಲ್ ಮಜಾ ಮಾಡ್ತಿದ್ಯಾ, ಬೇಗ ಹೊರಗಡೆ ಬಾ, ಪೂಲ್ ನ ನೀರೆಲ್ಲ ಹೊರಗಡೆ ಹೋಗ್ತಿದ್ಯಾ ಅಂತ ಹೇಳಿ ಲಕ್ಕಿನ ಒಂದ್ ಕಡೆ ಕಟ್ಟಾಕಿ ಡೇ ಯೂಸ್ ಮಾಡ್ತಿದ್ದಂತ ಇನ್ಸುಲ್ ನ ಒಂದು ಜಾಗದಲ್ಲಿಟ್ಟು ಡೇಗೆ ನನಗೆ ಕೆಲಸ ಇದೆ, ನಾನು ವಾಪಸ್ ಬರೋದಕ್ಕೆ 3 ತಿಂಗಳಾಗುತ್ತೆ, ಅಷ್ಟರಲ್ಲಿ ಈ ಪೂಲ್ ನೆಲ್ಲ ನೀಟಾಗಿ ಕ್ಲೀನ್ ಮಾಡಿರು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಡೇ ಅವನಿಗೆ ನನಗೆ ಸಖತ್ ಹಶುವಾಗ್ತಿದೆ, ಪಿಜ್ಜಾನ ಆರ್ಡರ್ ಮಾಡು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಮೊಯಂ ಓಕೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯ ಆಗುತ್ತೆ. ಡೇ ಆ ಪೂಲ್ ಒಳಗಡೆನೆ ರೆಸ್ಟ್ ಮಾಡ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಲಕ್ಕಿ ಬಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಸೌಂಡ್ ಇಂದ ಡೇಗೆ ಎಚ್ಚರಿಕೆ ಆಗುತ್ತೆ. ಅವನು ಮೇಲ್ಗಡೆ ಎದ್ದು ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಆ ಪೂಲ್ ನ ನೀರು 3/4% ಖಾಲಿ ಆಗ್ಬಿಟ್ಟಿರುತ್ತೆ. ಅದರಿಂದ ಅವನು ಆ ಪೂಲ್ ಇಂದ ಮೇಲ್ಗಡೆ ಬರೋದಕ್ಕೆ ನೋಡ್ತಾನೆ. ಆದ್ರೆ ಆ ಪೂಲು ತುಂಬಾನೇ ಆಳ ಇರುತ್ತೆ. ಆದ್ರೂ ಕೂಡ ಡೇ ಅದರಿಂದ ಮೇಲ್ಗಡೆ ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಅವಾಗ ಅವನ ಕೈ ಬೆರಳ ಉಗುರು ಕಟ್ಟಾಗ್ಬಿಡುತ್ತೆ. ಆದ್ರೂ ಕೂಡ ಅವನು ಆ ಬೆರಳಿಗೆ ಬಟ್ಟೆನ ಕಟ್ಟಿ ಅವನು ಯೂಸ್ ಮಾಡ್ತಿದ್ದಂತ ವಾಟರ್ ಬಲೂನ್ ನ ಸಹಾಯದಿಂದ ಮೇಲ್ಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆಗ್ತಾ ಇರೋದಿಲ್ಲ. ಅದರಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ನಂತರ ಹೆಲ್ಪ್ ಮಾಡಿ ಅಂತ ಹೋಗ್ತಾನೆ. ಅವಾಗ ಯಾರು ಅಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಆ ಪೂಲು ಒಂದು ನಿರ್ಜನ ಪ್ರದೇಶದಲ್ಲಿ ಇರುತ್ತೆ. ಈಗಿರ್ಬೇಕಾದ್ರೆ ಅವನ ಫೋನ್ಗೆ ಕಾಲ್ ಮಾಡ್ತಾಳೆ. ಅವನ ಫೋನು ವೈಬ್ರೇಟ್ ಮೋಡ್ ನಲ್ಲಿ ಇರೋದ್ರಿಂದ ಅದು ಜಾರ್ಕೊಂಡು ಪೂಲ್ ಕಡೆನೆ ಬರ್ತಿರುತ್ತೆ. ಅದನ್ನ ಡೇ ಇನ್ನೇನ್ ತಗೋಬೇಕು ಅಷ್ಟರಲ್ಲಿ ಈ ಕಡೆ ಲಕ್ಕಿ ಜಾರಿ ಪೂಲ್ ಒಳಗಡೆ ಬೀಳ್ತಿರುತ್ತೆ. ಅದನ್ನ ನೋಡಿ ಡೇ ಅದ್ರ ಹತ್ರ ಬಂದು ವಾಟರ್ ಬಲೂನ್ ನ ಸಹಾಯದಿಂದ ಲಕ್ಕಿನ ಮೇಲ್ಗಡೆ ಕಳಿಸ್ತಾನೆ. ಅಷ್ಟರಲ್ಲಿ ಈ ಕಡೆ ಫೋನ್ ಪೂಲ್ ಒಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಡೇ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಆ ಫೋನು ಮತ್ತೆ ವೈಬ್ರೇಟ್ ಆಗ್ತಿರುವ ಸೌಂಡ್ ಕೇಳುತ್ತೆ. ಅವಾಗ ಡೇ ಆ ಫೋನ್ ಕಡೆ ನೋಡಿದ್ರೆ ಆ ಫೋನ್ಗೆ ಚಾರ್ಜ್ ಹಾಕಿರೋದ್ರಿಂದ ಅದು ಹಾಗೆ ನೇತಾಡ್ತಿರುತ್ತೆ. ಅದರಿಂದ ಡೇ ಆ ಫೋನ್ ಹತ್ರ ಬಂದು ಅದನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅದು ಅವನ ಕೈಗೆ ಸಿಗ್ತಾ ಇರೋದಿಲ್ಲ. ಆದ್ರೂ ಅದನ್ನ ಹೇಗಾದ್ರೂ ತಗೋಬೇಕು ಅಂತ ಡೇ ಪ್ರಯತ್ನ ಪಟ್ಟಾಗ ಅದು ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಅದು ಸ್ವಿಚ್ ಆಫ್ ಆಗುತ್ತೆ. ಈಗಿರ್ಬೇಕಾದ್ರೆ ಡೇ ಡ್ರೈನ್ ಪೂಲ್ ಹತ್ರ ಬಂದು ಅದಕ್ಕೆ ಬಟ್ಟೆ ಸುತ್ತಿರ್ಬೇಕಾದ್ರೆ
ತಿನ್ಬೇಕಾದ್ರೆ ಅವನ ಸೊಂಟದಲ್ಲಿರುವಂತ ಚೈನು ಆ ಪೈಪ್ಗೆ ಸಿಗಾಕೊಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಪಿಜ್ಜಾ ಡೆಲಿವರಿ ಬಾಯ್ ಆ ಪೂಲ್ ಹತ್ರ ಬಂದು ಸುತ್ತೆಲ್ಲ ನೋಡಿ ಮೊಯಮ್ಗೆ ಕಾಲ್ ಮಾಡಿ, ಸರ್ ಇಲ್ಲಿ ಯಾರು ಇಲ್ಲ, ಒಂದು ನಾಯಿ ಮಾತ್ರ ಇದೆ ಅಂತ ಹೇಳ್ತಿರ್ತಾನೆ. ಆ ಡೆಲಿವರಿ ಬಾಯ್ ಅಲ್ಲಿಗೆ ಬಂದಿರೋದು ಡೇಗೆ ನೀರೊಳಗಡೆನೆ ಗೊತ್ತಾಗ್ತಿರುತ್ತೆ, ಆದ್ರೆ ಅವನಿಗೆ ಮೇಲ್ಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಡೆಲಿವರಿ ಬಾಯ್ ಸ್ವಲ್ಪ ಹೊತ್ತು ವೈಟ್ ಮಾಡಿ ನೋಡ್ತಾನೆ, ಅಲ್ಲಿಗೆ ಯಾರು ಬರೋದಿಲ್ಲ. ಅದರಿಂದ ಅವನು ಪಿಜ್ಜಾನ ಅಲ್ಲೇ ಇಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಡೇ ಅವನ ಸೊಂಟದಲ್ಲಿರುವಂತ ಚೈನ್ ನ ಬಿಡಿಸ್ಕೊಂಡು ಮೇಲ್ಗಡೆ ಬಂದು ಹೆಲ್ಪ್ ಮಾಡಿ ಅಂತ ಕೂಗ್ತಾ ಇರ್ತಾನೆ. ಆದ್ರೆ ಅವಾಗ ಈ ಕಡೆ ಡೆಲಿವರಿ ಬಾಯ್ ಬೈಕ್ ನ ಸ್ಟಾರ್ಟ್ ಮಾಡಿರೋದ್ರಿಂದ ಅವನಿಗೆ ಡೇ ಕೂಗ್ತಿರೋದು ಕೇಳಿಸ್ತಾ ಇರೋದಿಲ್ಲ. ಅದರಿಂದ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಡೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಗೆ ನಿದ್ದೆಗೆ ಹೋಗ್ಬಿಡ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಕಾಯ್ ಡೇನ ಹುಡ್ಕೊಂಡು ಆ ಪೂಲ್ ಹತ್ರ ಬರ್ತಾಳೆ. ಅಲ್ಲಿ ಅವಳು ಡೇ ಮಲಗಿರೋದನ್ನ ನೋಡಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಮೇಲ್ಗಡೆ ಬಂದು ಜಂಪ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಅವಾಗ ಅವಳನ್ನ ನೋಡಿದ ಲಕ್ಕಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಆ ಶಬ್ದಕ್ಕೆ ಡೇಗೆ ಎಚ್ಚರಿಕೆ ಆಗುತ್ತೆ. ಅವನು ಕಾಯ್ನ ನೋಡಿ ಕಾಯ್ ಜಂಪ್ ಮಾಡ್ಬೇಡ, ಅಲ್ಲೇ ನಿಂತ್ಕೋ ಅಂತ ಹೇಳ್ತಾನೆ. ಅವನು ಆ ರೀತಿ ಹೇಳಿದ್ರಿಂದ ಕಾಯ್ಗೆ ಕಾಲ್ ಸ್ಲಿಪ್ ಆಗಿ ಅವಳ ತಲೆ ಡೀವಿಂಗ್ ಬೋರ್ಡ್ಗೆ ಹೊಡೆದ್ಬಿಡುತ್ತೆ. ಅದರಿಂದ ಅವಳ ತಲೆಯಲ್ಲಿ ಸಖತ್ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅವಾಗ ಡೇ ಅವಳನ್ನ ವಾಟರ್ ಬಲೂನ್ ಮೇಲ್ಗಡೆ ಮಲಗಿಸಿ ಯಾರಾದ್ರೂ ಕಾಪಾಡಿ ಅಂತ ಕೂಗ್ತಾ ಇರ್ತಾನೆ. ಹಾಗೆ ರಾತ್ರಿ ಆಗ್ಬಿಡುತ್ತೆ. ಅವಾಗ್ಲೂ ಕೂಡ ಅಲ್ಲಿಗೆ ಯಾರು ಬರೋದಿಲ್ಲ. ಈ ಕಡೆ ಕಾಯ್ಗೆ ಬೇರೆ ಪ್ರಜ್ಞೆ ಇರೋದಿಲ್ಲ, ಅವಳ ತಲೆಯಲ್ಲಿ ಸಖತ್ ಬ್ಲೀಡಿಂಗ್ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಅಲ್ಲಿಗೆ ಒಂದು ಮೊಸಳೆ ಬರುತ್ತೆ. ಅದು ಲಕ್ಕಿನ ನೋಡಿ ಅದನ್ನ ತಿನ್ನೋದಕ್ಕೆ ಅಂತ ಅದ್ರ ಹತ್ರ ಹೋಗ್ತಿರುತ್ತೆ. ಅದನ್ನ ಡೇ ನೋಡಿ ಲಕ್ಕಿ ಸೌಂಡ್ ಮಾಡ್ಬೇಡ ಅಂತ ಹೇಳ್ತಿರ್ತಾನೆ. ಅಷ್ಟಲ್ಲೇ ಅಲ್ಲಿದ್ದ ಪೈಪ್ ಗಳು ಜಾರಿ ಆ ಮೊಸಳೆ ಪೂಲ್ ಒಳಗಡೆ ಬಿದೋಗ್ಬಿಡುತ್ತೆ. ಅದರಿಂದ ಡೇ ತುಂಬಾನೇ ಗಾಬರಿಯಿಂದ ಆ ಮೊಸಳೆ ಎಲ್ಲೋಯ್ತು ಅಂತ ಸುತ್ತೆಲ್ಲ ನೋಡ್ತಿರ್ತಾನೆ. ಅವಾಗ ಆ ಮೊಸಳೆ ನೀರ್ ಒಳಗಡೆ ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿದ್ರೆ ಪೂಲ್ ಒಳಗಡೆ ಇದ್ದ ನೀರೆಲ್ಲ ಫುಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಅದರಿಂದ ಡೇ ಕಾಯ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಮೊಸಳೆ ಕಡೆನೆ ನೋಡ್ಕೊಂಡು ಕೂತಿರ್ತಾನೆ, ಅದೇನಾದ್ರೂ ಅಟ್ಯಾಕ್ ಮಾಡಬಹುದು ಅಂತ. ಆದ್ರೆ ಅದು ಅದ್ರ ಪಾಡಿಗೆ ಅದು ಮಲಗಿರುತ್ತೆ. ಆ ಸಮಯದಲ್ಲಿ ಡೇಗೆ ಕಾಯ್ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದರಿಂದ ಅವನು ಕಾಯ್ ತಲೆನ ಚೆಕ್ ಮಾಡ್ತಾನೆ. ಅವಾಗ್ಲೂ ಕೂಡ ಅವಳ ತಲೆಯಲ್ಲಿ ಬ್ಲೀಡಿಂಗ್ ಆಗ್ತಿರುತ್ತೆ. ಅದನ್ನ ನೋಡಿದ ಡೇ ಆ ಬ್ಲೀಡಿಂಗ್ ನ ಹೇಗ್ ನಿಲ್ಲಿಸಬಹುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಪ್ಲಾಸ್ಟರ್ ಕಾಣುತ್ತೆ. ಆದ್ರೆ ಅದು ಮೊಸಳೆ ಬಾಯ್ ಒಳಗಡೆ ಇರುತ್ತೆ. ಅದರಿಂದ ಡೇ ತುಂಬಾ ನಿಧಾನವಾಗಿ ಆ ಮೊಸಳೆ ಹತ್ರ ಬಂದು ಆ ಪ್ಲಾಸ್ಟರ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಅವನನ್ನ ನೋಡಿ ಲಕ್ಕಿ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದಕ್ಕೆ ಡೇ ಲಕ್ಕಿ ಸುಮ್ನಿರು, ಸೌಂಡ್ ಮಾಡ್ಬೇಡ ಅಂತ ಸನ್ನೆ ಮಾಡ್ತಾನೆ. ಅದರಿಂದ ಅದು ಸೈಲೆಂಟ್ ಆಗುತ್ತೆ. ಅವಾಗ ಮತ್ತೆ ಡೇ ತುಂಬಾ ನಿಧಾನವಾಗಿ ಮೊಸಳೆ ಬಾಯ್ ಒಳಗಡೆ ಇರುವಂತ ಪ್ಲಾಸ್ಟರ್ ನ ತಗೋತಿರ್ಬೇಕಾದ್ರೆ ಆ ಮೊಸಳೆಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಆದ್ರೆ ಅಷ್ಟರಲ್ಲಿ ಡೇ ಆ ಪ್ಲಾಸ್ಟರ್ ನ ತಗೊಂಡಿರ್ತಾನೆ. ಅವನು ಆ ಪ್ಲಾಸ್ಟರ್ ನ ಕಾಯ್ ತಲೆ ಸುತ್ತಿ ಅವಳ ಬಾಯಿಗೆ ಸ್ವಲ್ಪ ನೀರ್ನ ಬಿಟ್ಟು ನಂತರ ಡ್ರೈನ್ ಪೂಲ್ ಪೈಪ್ ಹತ್ರ ಬಂದು ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದನ್ನ ಕೆಲವು ನಟ್ಗಳಿಂದ ಲಾಕ್ ಮಾಡಿರ್ತಾರೆ. ಅದರಿಂದ ಅವನಿಗೆ ಅದನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಅವನು ಮತ್ತೆ ಕಾಯ್ ಹತ್ರ ಹೋಗಿ ಕೂತಿರ್ಬೇಕಾದ್ರೆ ಅವನಿಗೆ ಕಾಯ್ ಕೊತ್ತಲ್ಲಿ ಬ್ಲೇಡ್ ಶೇಪ್ ನಲ್ಲಿ ಇರುವಂತ ಒಂದು ಡಾಲರ್ ಕಾಣುತ್ತೆ. ಅದರಿಂದ ಅವನು ಅದನ್ನ ತಗೊಂಡು ಡ್ರೈನ್ ಪೂಲ್ ಪೈಪ್ ಹತ್ರ ಬರ್ತಿರ್ಬೇಕಾದ್ರೆ ಅದ್ರ ಮೇಲ್ಗಡೆ ಮೊಸಳೆ ಬಂದು ಮಲಗಿರುತ್ತೆ. ಅವಾಗ ಅವನು ಪ್ಲಾಸ್ಟರ್ ನ ತಗೊಂಡು ಅದರಿಂದ ಆ ಮೊಸಳೆ ಗುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಅದು ಅಲ್ಲಿಂದ ಪಕ್ಕಕ್ಕೆ ಹೋಗುತ್ತೆ. ನಂತರ ಡೇ ಡಾಲರ್ ನ ಸಹಾಯದಿಂದ ಆ ಪೈಪ್ ನ ಓಪನ್ ಮಾಡಿ ಅದ್ರೊಳಗಡೆ ನೀರೇನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಅದ್ರಲ್ಲಿ ನೀರು ಇರೋದಿಲ್ಲ. ಅದರಿಂದ ಅವನು ಕಾಯ್ ಹತ್ರ ಹೋಗಿ ಕಾಯ್ ಏನು ಯೋಚನೆ ಮಾಡ್ಬೇಡ, ನಮ್ಗೆ ಇವಾಗ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಸಿಕ್ಕಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಮೊಸಳೆ ಪೈಪ್ ಒಳಗಡೆ ಹೋಗ್ಬಿಡುತ್ತೆ. ಅದು ಯಾವ ಕಡೆ ಹೋಯ್ತು ಅನ್ನೋದು ಡೇಗೆ ಗೊತ್ತಾಗೋದಿಲ್ಲ. ಅದರಿಂದ ಅವನು ತುಂಬಾ ಹೊತ್ತು ಆ ಮೊಸಳೆ ಹೊರಗಡೆ ಬರುತ್ತಾ ಅಂತ ವೇಟ್ ಮಾಡ್ತಾನೆ. ಆದ್ರೆ ಅದು ಎಷ್ಟೊತ್ತಾದ್ರೂ ಹೊರಗಡೆ ಬರೋದೇ ಇಲ್ಲ. ಅಷ್ಟರಲ್ಲಿ ಅವನ ಬೆರಳಿಂದ ಸಖತ್ ನೋವಾಗ್ತಿರುತ್ತೆ. ಅದರಿಂದ ಅವನು ಆ ಬೆರಳನ್ನ ಓಪನ್ ಮಾಡಿ ಅದ್ರಲ್ಲಿ ಇರುವಂತ ಉಗುರನ್ನ ಬಾಯಿಂದ ಕಿತ್ತಾಕಿ ಅದಕ್ಕೆ ಪ್ಲಾಸ್ಟರ್ ನ ಸುತ್ತಾನೆ. ನಂತರ ಅವನು ತುಂಬಾನೇ ಧೈರ್ಯ ಮಾಡಿ ಡ್ರೈನ್ ಪೂಲ್ ಪೈಪ್ ಒಳಗಡೆ ಬಂದು ಒಂದ್ ಕಡೆ ಹೋಗ್ತಾನೆ. ಅವಾಗ ಅವನಿಗೆ ಆ ಪೈಪ್ ನ ಎಂಡ್ ಪಾಯಿಂಟ್ ಸಿಗುತ್ತೆ. ಅವನು ಅದನ್ನ ಓಪನ್ ಮಾಡಿ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ದಾರಿ ಇರುತ್ತೆ. ಅದರಿಂದ ಡೇ ತುಂಬಾನೇ ಖುಷಿಯಿಂದ ಅಲ್ಲಿಂದ ಮೇಲ್ಗಡೆ ಹತ್ಕೊಂಡ್ ಬಂದು ಮೇಲ್ಗಡೆ ಇದ್ದಂತ ಗ್ರಿಲ್ಸ್ ನ ಓಪನ್ ಮಾಡ್ತಾನೆ. ಆದ್ರೆ ಅದನ್ನ ಲಾಕ್ ಮಾಡ್ಬಿಟ್ಟಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಮೊಸಳೆ ಬೇರೆ ಪೂಲ್ ಒಳಗಡೆ ಬಂದು ಕಾಯ್ ಕಡೆ ಹೋಗ್ತಿರುತ್ತೆ. ಅದನ್ನ ನೋಡಿ ಲಕ್ಕಿ ಬೊಗಳುತ್ತಾ ಇರುತ್ತೆ. ಅದರಿಂದ ಡೇ ಅಲ್ಲೇ ಪಕ್ಕದಲ್ಲಿದ್ದ ಮಿರರ್ ಇಂದ ಪೂಲ್ ಕಡೆ ನೋಡ್ತಾನೆ. ಅವಾಗ ಅವನಿಗೆ ಮೊಸಳೆ ಕಾಯ್ ಕಡೆ ಹೋಗ್ತಿರೋದು ಗೊತ್ತಾಗುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಅಲ್ಲಿಂದ ಇಳ್ದು ಪೂಲ್ ಕಡೆ ಬರ್ತಾ ಇರ್ತಾನೆ. ಈ ಕಡೆ ಮೊಸಳೆ ಬೇರೆ ಕಾಯ್ ಹತ್ರ ಬಂದು ಇನ್ನೇನ್ ಅವಳನ್ನ ತಿನ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಡೇ ಬಂದು ಆ ಮೊಸಳೆನ ಹಿಂದು ಕೆಳದ್ ಬಿಸಾಕಿ ಒಂದು ಮರದ ತುಂಡನ್ನ ತಗೊಂಡು ಅದ್ರ ಕಡೆ ತೋರಿಸ್ತಾನೆ. ಅದರಿಂದ ಆ ಮೊಸಳೆ ಸೈಲೆಂಟ್ ಆಗುತ್ತೆ. ಅದೇ ಸಮಯದಲ್ಲಿ ಕಾಯ್ಗೆ ಪ್ರಜ್ಞೆ ಬಂದು ಅವಳು ಡೇನ ಕರಿತಾ ಇರ್ತಾಳೆ. ಅವಾಗ ಡೇ ಅವಳ ಹತ್ರ ಹೋಗಿ ಅವಳನ್ನ ಮೇಲ್ಗಡೆ ಎಪ್ಸಿ ಕಾಯ್ ಇವಾಗ ನೋವು ಹೇಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಕಾಯ್ ಡೇ ಏನಾಯ್ತು, ನಾವು ಇಲ್ಲಿ ಹಾಕಿದೀವಿ ಅಂತ ಹೇಳ್ತಾಳೆ. ಅವಾಗ ಡೇ ನಾವ್ ಈ ಪೂಲ್ ಒಳಗಡೆ ಸಿಗಾಕೊಂಡಿದೀವಿ, ನೀನೇನ್ ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದೀನಿ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಹಿಂದೆ ಅವನು ಮಯಮ್ ಜೊತೆ ಮಾತಾಡಿದ್ದು ನೆನಪಾಗುತ್ತೆ. ಅದೇನಂದ್ರೆ ನಾನು ಹ್ಯಾಂಡ್ಸಮ್ ಆಗಿರೋದ್ರಿಂದ ಕಾಯ್ ನನ್ನನ್ನ ತುಂಬಾ ಇಷ್ಟ ಪಡ್ತಿದ್ದಾಳೆ, ಆದ್ರೆ ನನಗೆ ಅವಳು ಕಂಡ್ರೆ ಅಷ್ಟೇನ್ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೊಯಮ್ ಕಾಯ್ ಪ್ರೆಗ್ನೆಂಟ್ ಆದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಅವಾಗ ಡೇ ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ, ಅಷ್ಟಕ್ಕೂ ಅವಳು ಏನಾದ್ರು ಪ್ರೆಗ್ನೆಂಟ್ ಆದ್ರೆ ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮೊಯಮ್ ನೀನು ಏನ್ ಹೇಳ್ತಿದ್ಯಾ, ಅದು ಪಾಪದ ಕೆಲ್ಸ, ಕಾಯ್ ನಿನ್ನ ಪೂರ್ತಿ ನಂಬಿದಾಳೆ, ಅವಳಿಗೆ ನೀನು ಮೋಸ ಮಾಡ್ಬೇಡ ಅಂತ ಹೇಳ್ತಿರ್ತಾನೆ. ಅದನ್ನ ಡೇ ನೆನ್ಪ್ ಮಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಯಾಕಂದ್ರೆ ಅವಾಗ ಅವನಿಗೆ ಕಾಯ್ ನ ಪ್ರೀತಿ ಏನು ಅಂತ ಅರ್ಥ ಆಗಿರುತ್ತೆ. ನಂತರ ಅವತ್ ರಾತ್ರಿ ಡೇ ಮತ್ತೆ ಕಾಯ್
ಕಾಯ್ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಕಾಯ್ ನನಗೆ ಸಖತ್ ಹಶ್ವಾಗಿದೆ ಅಂತ ಹೇಳ್ತಿರ್ತಾಳೆ. ಅವಾಗ ಲಕ್ಕಿ ಮೇಲ್ಗಡೆ ಇದ್ದ ಪಿಜ್ಜಾನ ತಿಂತಿರುತ್ತೆ. ಅದನ್ನ ಡೇ ನೋಡಿ ನಮ್ಗೂ ಪಿಜ್ಜಾ ಕೊಡು ಲಕ್ಕಿ ಅಂತ ಕೇಳ್ತಾನೆ. ಅದರಿಂದ ಅದು ಅಲ್ಲೇ ಪಕ್ಕದಲ್ಲಿದ್ದಂತ ಪಿಜ್ಜಾ ಬಾಕ್ಸ್ ನ ತಗೊಂಡು ಆ ಪೂಲ್ ಒಳಗಡೆ ಎಸೆಯುತ್ತೆ. ಅದನ್ನ ತಗೊಂಡು ಡೇ ಮತ್ತೆ ಕಾಯ್ ಇಬ್ರು ತಿಂತಿರ್ಬೇಕಾದ್ರೆ ಅವಾಗ ಕಾಯ್ಗೆ ಹಳೆದೆಲ್ಲ ನೆನಪಾಗ್ತಿರುತ್ತೆ. ಅದೇನಂದ್ರೆ ಮೊದ್ಲು ಡೇ ಸರಿಯಾಗಿ ಕಾಯ್ಗೆ ಟೈಮ್ ನ ಕೊಡ್ತಿರ್ಲಿಲ್ಲ. ಆದ್ರೆ ಇವಾಗ ಅವನು ಅವಳ ಜೊತೆ ಕೂತ್ಕೊಂಡು ಪಿಜ್ಜಾ ತಿಂತಿರೋದನ್ನ ನೋಡಿ ಅವಳಿಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ನೆಕ್ಸ್ಟ್ ಡೇ ಇನ್ಸುಲಿನ್ ತಗೊಳ್ದೇದ್ರಿಂದ ಡೇಗೆ ತಲೆ ಸುತ್ತ ಬಂದು ಅವನು ಅಲ್ಲೇ ಕೆಳಗಡೆ ಬಿದ್ದೋಗ್ತಾನೆ. ಹಾಗೆ ಕತ್ಲಾಗುತ್ತೆ. ಅವಾಗ ಅವನನ್ನ ಕಾಯ್ ಎಚ್ಚರ ಮಾಡ್ತಾಳೆ. ಆ ಸಮಯದಲ್ಲಿ ಅವನು ಕಾಯ್ಗೆ ನಾನು ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಮೊಸಳೆ ನಿನ್ಗೆ ಏನಾದ್ರು ಮಾಡ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲ ಅದೇನು ಮಾಡ್ಲಿಲ್ಲ, ಯಾಕಂದ್ರೆ ಇವಾಗ ಅದು ಮೊಟ್ಟೆ ಇಟ್ಟಿದೆ, ಅದ್ರ ಗಮನ ಇವಾಗ ಆ ಮೊಟ್ಟೆಗಳ ಮೇಲಿದೆ ಅಂತ ಹೇಳ್ತಾಳೆ. ಅದರಿಂದ ಅವ್ರಿಗೆ ಆ ಮೊಸಳೆ ಹೆಣ್ಣು ಅಂತ ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ಅಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಅವಾಗ ಆ ಮಳೆ ನೀರನ್ನೇ ಕುಡಿದು ಅವ್ರ ದಾಹನ ತೀರ್ಸ್ಕೊಳ್ತಾರೆ. ಅಷ್ಟೊತ್ತಿಗಾಗ್ಲೇ 4 ದಿನ ಕಳೆದೋಗಿರುತ್ತೆ. ಅದರಿಂದ ಅವರಿಗೆ ಸಖತ್ ಹಶ್ವಾಗ್ತಿರುತ್ತೆ. ಅವಾಗ ಡೇ ಮತ್ತೆ ಕಾಯ್ ಇಬ್ರು ಒಂದು ಪ್ಲಾನ್ ಮಾಡಿ ಕೆಳಗಡೆ ಬಿದೋಗೋ ತರ ನಾಟಕ ಮಾಡ್ತಾರೆ. ಅವಾಗ ಆ ಮೊಸಳೆ ಇದೇ ಸರಿಯಾದ ಟೈಮು ಅಂತ ಅವರನ್ನ ತಿನ್ನೋದಕ್ಕೆ ಅಂತ ಬರ್ತಾ ಇರುತ್ತೆ. ಆ ಮೊಸಳೆ ಸರಿಯಾಗಿ ಡ್ರೈನ್ ಪೂಲ್ ಪೈಪ್ ಹತ್ರ ಬಂದ್ ಕೂಡ್ಲೆ ಡೇ ಅದನ್ನ ಪೈಪ್ ಒಳಗಡೆ ನೂಕಿ ಅದ್ರ ಮೇಲ್ಗಡೆ ಒಂದು ಕುರ್ಚಿನ ಹಾಕಿ ಕೂತ್ಕೊಳ್ತಾರೆ. ಯಾಕಂದ್ರೆ ಅದ್ರ ಮೊಟ್ಟೆನ ತಿನ್ನೋದಕ್ಕೆ ಅಂತ. ನಂತರ ಅಲ್ಲೇ ಬಿದ್ದಿದ್ದಂತ ಸೌದೆಗಳಿಂದ ಬೆಂಕಿ ಬರ್ಸಿ ಅದರಿಂದ ಆ ಮೊಸಳೆ ಮೊಟ್ಟೆನ ಬೇಯಿಸ್ಕೊಂಡು ತಿಂತಾ ಇರ್ತಾರೆ. ನಂತರ ನಾವ್ ಇಲ್ಲೇ ಇದ್ರೆ ನಮ್ ಮಗುನ ಬದುಕಿಸ್ಕೊಳ್ಳೋದಕ್ಕೆ ನಮ್ ಕೈಲಿ ಆಗೋದಿಲ್ಲ ಅಂತ ಹೇಳಿ ಕುರ್ಚಿನ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಡೇ ಹತ್ತಿ ಅವ್ನ್ ಭುಜದ ಮೇಲ್ಗಡೆ ಕಾಯ್ನ ನಿಲ್ಸಿ ಅವಳನ್ನ ಮೇಲ್ಗಡೆ ಕಳ್ಸೋದಕ್ಕೆ ನೋಡ್ತಾ ಇರ್ತಾನೆ. ಆದ್ರೂ ಕೂಡ ಕಾಯ್ಗೆ ಮೇಲ್ಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಕಾಯ್ ಡೇ ಆಗೋದಿಲ್ಲ, ನನ್ನನ್ನ ಕೆಳಗಡೆ ಇಳಿಸೋ, ನಾನು ಪ್ರೆಗ್ನೆಂಟ್ ಇದೀನಿ ಅಂತ ಹೇಳ್ತಾಳೆ. ಅದರಿಂದ ಡೇ ಕಾಯ್ನ ಕೆಳಗಡೆ ಇಳಿಸ್ತಾನೆ. ನೆಕ್ಸ್ಟ್ ಡೇ ಕಾಯ್ ಮತ್ತೆ ಡೇ ಇಬ್ರು ಅವ್ರು ಇಟ್ಟಿದಂತ ಕುರ್ಚಿನ ತೆಗಿತಾರೆ. ಅವಾಗ ಮೊಸಳೆ ಆ ಪೈಪ್ ಇಂದ ಹೊರಗಡೆ ಬರುತ್ತೆ. ಅದೇ ಸಮಯದಲ್ಲಿ ಕಾಯ್ ಮತ್ತೆ ಡೇ ಇಬ್ರು ಡ್ರೈನ್ ಪೂಲ್ ಪೈಪ್ ಒಳಗಡೆ ಹೋಗ್ತಿರ್ತಾರೆ. ಆದ್ರೆ ಅವಾಗ ಕಾಯ್ ಡೇಗೆ ಕೊಟ್ಟಿದ್ದಂತ ಗಿಫ್ಟ್ ಪೂಲ್ ಒಳಗಡೆನೆ ಬಿದ್ದಿರುತ್ತೆ. ಅದನ್ನ ಕಾಯ್ ನೋಡಿ ಡೇ ನನಗೆ ಆ ಗಿಫ್ಟ್ ಬೇಕೇ ಬೇಕು ಅಂತ ಹೇಳ್ತಾಳೆ. ಅದರಿಂದ ಡೇ ಕಾಯ್ ನೀನು ಮೊದ್ಲು ಹೋಗಿರು, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿ ಗಿಫ್ಟ್ ನ ತರೋದಕ್ಕೆ ಅಂತ ವಾಪಸ್ ಪೂಲ್ ಒಳಗಡೆ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಡೇ ಮತ್ತೆ ಕಾಯ್ ಇಬ್ರು ಮೊಸಳೆ ಮೊಟ್ಟೆನ ತಿಂದಿರೋದ್ರಿಂದ ಅದಕ್ಕೆ ಸಖತ್ ಕೋಪ ಬಂದು ಡೇ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಅದರಿಂದ ಡೇ ಇಮಿಡಿಯೇಟ್ ಆಗಿ ಅವನು ಇರುವಂತ ಜಾಗದಿಂದ ಜಾರ್ಕೊಂಡ್ ಬಂದು ಪೈಪ್ ಒಳಗಡೆ ಬಂದ್ಬಿಡ್ತಾನೆ. ಸ್ವಲ್ಪ ತಡ ಆಗಿದ್ರು ಕೂಡ ಡೇ ಆ ಮೊಸಳೆ ಕೈಗೆ ಸಿಗಾಕೋತಿದ್ದ. ನಂತರ ಅವರಿಬ್ರು ಆ ಪೈಪ್ ನ ಎಂಡ್ ಪಾಯಿಂಟ್ ಹತ್ರ ಬಂದು ಕೂತ್ಕೊಳ್ತಾರೆ. ಅಷ್ಟರಲ್ಲಿ ರಾತ್ರಿ ಆಗುತ್ತೆ. 5 ದಿನದಿಂದ ಡೇ ಇನ್ಸುಲೇಷನ್ ನ ತಗೊಳ್ದೇದ್ರಿಂದ ಅವನ ಬಾಡಿ ಸಖತ್ ವೈಬ್ರೇಟ್ ಆಗ್ತಿರುತ್ತೆ. ಅದರಿಂದ ಅವನು ಅಲ್ಲಿಂದ ಮೇಲ್ಗಡೆ ಬಂದು ಮಿರರ್ ಇಂದ ಮೊಯಂ ಇಟ್ಟಿದ್ದಂತ ಇನ್ಸುಲೇಷನ್ ಎಲ್ಲಿದೆ ಅಂತ ನೋಡ್ತಿರ್ತಾನೆ. ಅವಾಗ ಅವನಿಗೆ ಆ ಇನ್ಸುಲೇಷನ್ ಇರುವಂತ ಜಾಗ ಕಾಣುತ್ತೆ. ಅದರಿಂದ ಅವನು ಒಂದು ತಂತಿಯಿಂದ ಸ್ವಲ್ಪ ಬಟ್ಟೆನ ಆ ಇನ್ಸುಲೇಷನ್ ಇರುವಂತ ಜಾಗದ ಹತ್ರ ಕಳಿಸಿ ಅದ್ರ ಮೇಲ್ಗಡೆ ಆ ಇನ್ಸುಲೇಷನ್ ಬೀಳ್ಸಿ ಆ ಬಟ್ಟೆನ ವಾಪಸ್ ಎಳ್ಕೋತಿರ್ಬೇಕಾದ್ರೆ ಮಿಸ್ ಆಗಿ ಅದು ಅಲ್ಲಿಂದ ಪೂಲ್ ಒಳಗಡೆ ಬಿದೋಗ್ಬಿಡುತ್ತೆ. ಅಷ್ಟೊತ್ತಿಗಾಗ್ಲೇ 6 ದಿನ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಡೇಗೆ ತುಂಬಾನೇ ಸುಸ್ತಾಗ್ತಿರುತ್ತೆ. ಅವನು ನನಗೆ ನನ್ನ ಮಗು ಬೇಕು ಅಂತ ಕನಸಿನಲ್ಲಿ ಕನ್ವರ್ಸ್ತಾ ಇರ್ತಾನೆ. ಅದನ್ನ ಕಾಯ್ ನೋಡಿ ಅವನ ಕೈಗೆ ಅವಳು ಕೊಟ್ಟಿದ್ದಂತ ಗಿಫ್ಟ್ ಬಾಕ್ಸ್ ನ ಕೊಡ್ತಾಳೆ. ಆದ್ರೆ ಅದನ್ನ ಅವನು ಕೆಳಗಡೆ ಬೀಳಿಸ್ಬಿಡ್ತಾನೆ. ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಅಂತ ಡೇ ಕೆಳಗಡೆ ಕೈ ಹಾಕ್ದಾಗ ಅವಾಗ್ಲೇ ಮೊಯಂ ಡೇ ಬ್ಯಾಗ್ ನ ಎತ್ತಿಡ್ಬೇಕಾದ್ರೆ ಒಂದು ಬಾಕ್ಸ್ ನ ಕೆಳಗಡೆ ಬೀಳ್ಸಿದ್ನಲ್ಲ ಅದು ಇವಾಗ ಡೇ ಕೈಗೆ ಸಿಗುತ್ತೆ. ಅದ್ರೊಳಗಡೆ ಡೇ ಯೂಸ್ ಮಾಡ್ತಿದ್ದಂತ ಇನ್ಸುಲೇಷನ್ ಗಳಿರ್ತವೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಂದು ಪ್ಯಾರಾಗ್ಲೈಡರ್ ಬರುತ್ತೆ. ಅದನ್ನ ಡೇ ನೋಡಿ ಮೇಲ್ಗಡೆ ಬಂದು ನಮ್ಗೆ ಹೆಲ್ಪ್ ಮಾಡಿ, ನಾವಿಲ್ಲಿ ಸಿಗಾಕೊಂಡಿದೀವಿ ಅಂತ ಕೂಗ್ತಾ ಇರ್ತಾನೆ. ಆದ್ರೆ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಅದರಿಂದ ಅವನು ಕಾಯ್ನ ಅಲ್ಲೇ ಇರೋದು ಕೇಳಿ ವಾಪಸ್ ಪೂಲ್ ಕಡೆ ಬರ್ತಾ ಇರ್ತಾನೆ. ಅವಾಗ ಕಾಯ್ ಮೊಸಳೆ ಏನಾದ್ರೂ ಬರ್ಬಹುದು ಅಂತ ಅಲ್ಲೇ ಪಕ್ಕದಲ್ಲಿದ್ದಂತ ಡ್ರಮ್ ನ ತಗೊಂಡು ಆ ಪೈಪ್ ಒಳಗಡೆ ಹಾಕಿ ಕ್ಲೋಸ್ ಮಾಡ್ತಾಳೆ. ಈ ಕಡೆ ಡೇ ಪೂಲ್ ಒಳಗಡೆ ಬಂದು ಹೆಲ್ಪ್ ಮಾಡಿ ಅಂತ ಕೂಗ್ತಾ ಇರ್ತಾನೆ. ಆದ್ರೆ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಅಲ್ಲಿಗೆ ಬಂದಿದ್ದಂತ ಪ್ಯಾರಾಗ್ಲೈಡರ್ ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿ ಗಾಳಿ ಜಾಸ್ತಿ ಆಗಿ ಬಟ್ಟೆ ಒಣಗಿದಂತ ತಂತಿ ಹಸ್ಕೊಂಡು ಪೂಲ್ ಒಳಗಡೆ ಬಿದೋಗ್ಬಿಡುತ್ತೆ. ಆದ್ರೆ ಹೆಲ್ಪ್ ನ ತಗೊಂಡು ಡೇ ಆ ಪೂಲ್ ಇಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವಾಗ ಅವನ ಕೈಗೆ ಅದ್ರಲ್ಲಿರುವಂತ ತಂತಿಗಳು ಚುಚ್ಕೊಂಡು ಸಖತ್ ರಕ್ತ ಬರ್ತಿರುತ್ತೆ. ಆದ್ರೂ ಕೂಡ ಅವನು ತುಂಬಾನೇ ಕಷ್ಟಪಟ್ಟು ಮೇಲ್ಗಡೆ ಹತ್ತುತ್ತಾ ಇರ್ತಾನೆ. ಅವಾಗ ಅವನ ಕಾಲ್ ಸ್ಲಿಪ್ ಆಗಿ ತಂತಿ ಅವನ ಕಾಲಿಗೆ ಸಿಗಾಕೊಂಡ್ಬಿಡುತ್ತೆ. ಅದರಿಂದ ಅವನ ಕಾಲಿಗೆ ತುಂಬಾನೇ ಇಂಜುರಿ ಆಗುತ್ತೆ. ಇನ್ನೇನ್ ಡೇ ಆ ಪೂಲ್ ಇಂದ ಮೇಲ್ಗಡೆ ಬರ್ಬೇಕು ಅಷ್ಟರಲ್ಲಿ ಅವ್ನು ಇಟ್ಕೊಂಡಿದ್ದಂತ ತಂತಿ ಹಸ್ಕೊಂಡ್ ಬಿಡುತ್ತೆ. ಅದರಿಂದ ಡೇ ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಅವನಿಗೆ ಸ್ವಲ್ಪ ಹೊತ್ತು ಪ್ರಜ್ಞೆ ಹೋಗುತ್ತೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ಅವನ ಕಾಲು ಸಖತ್ತಾಗಿ ನೋವು ಆಗ್ತಿರುತ್ತೆ. ಅದರಿಂದ ಅವನು ಅವನ ಕಾಲಿಗೆ ಕೆಲವು ಮರದ ತುಂಡುಗಳನ್ನ ಕಟ್ಕೊಳ್ತಾನೆ. ಅವಾಗ ನಮ್ಗೆ ಮೂವಿ ಮೊದ್ಲಿಗೆ ತೋರಿಸಿದಂತ ಸೀನ್ ನ ಮತ್ತೆ ತೋರಿಸ್ತಾರೆ. ಅಂದ್ರೆ ಡೇ ಕಾಲನ್ನ ಮೊಸಳೆ ತಿನ್ನೋದಕ್ಕೆ ನೋಡ್ತಾ ಇರುತ್ತೆ. ಅವಾಗ ಅವನು ಅಲ್ಲೇ ಪಕ್ಕದಲ್ಲಿದ್ದ ಬಕೆಟ್ ನ ತಗೊಂಡು ಆ ಮೊಸಳೆಗೆ ಹೊಡಿತಾನೆ. ಅದರಿಂದ ಆ ಮೊಸಳೆ ಅವನ ಕಾಲ್ನ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಅದಾದ್ಮೇಲೆ ಅವತ್ ರಾತ್ರಿ ಜೋರ ಮಳೆ ಬರ್ತಿರುತ್ತೆ. ಅದರಿಂದ ಕಾಯ್ ಇದ್ದ ಜಾಗದಲ್ಲಿ ನೀರ್ ತುಂಬಿಕೊಳ್ತಾ ಇರುತ್ತೆ. ಅದರಿಂದ ಅವಳು ಪಕ್ಕದಲ್ಲಿದ್ದಂತ ಡ್ರಮ್ಗೆ ಹೊಡೆದು ಸೌಂಡ್ ಮಾಡಿ ಡೇನ ಕರಿತಾ ಇರ್ತಾಳೆ. ಆ ಸೌಂಡ್ ನ ಕೇಳಿಸ್ಕೊಂಡು ಡೇ ಕಾಯ್ ಹತ್ರ ಹೋಗ್ತಿರ್ಬೇಕಾದ್ರೆ ಅವನ್ ಮೇಲೆ ಮೊಸಳೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಅದರಿಂದ ಅವನು ಅದ್ರ ಮೇಲ್ಗಡೆ ಒಂದು ಕುರ್ಚಿನ ಹಾಕಿ ಡ್ರೈನ್ ಪೂಲ್ ಪೈಪ್ ಒಳಗಡೆ ಬಂದು ಇನ್ನೊಂದ್ ಕಡೆ ಹೋಗ್ತಿರ್ತಾನೆ. ಯಾಕಂದ್ರೆ ಆ ಕಡೆ ಏನಾದ್ರೂ ಹೊರಗಡೆ ಹೋಗೋದಕ್ಕೆ ದಾರಿ ಸಿಗ್ಬಹುದಾ ಅಂತ ನೋಡೋದಕ್ಕೆ. ಅವಾಗ ಅವನಿಗೆ ಒಂದು ಜಾಗದಲ್ಲಿ ಬೆಳಕು ಕಾಣುತ್ತೆ. ಅದರಿಂದ ಡೇ ನಮ್ಗೆ ಇವಾಗ ಹೊರಗಡೆ ಹೋಗೋದಕ್ಕೆ ದಾರಿ ಸಿಕ್ತು ಅಂತ ತುಂಬಾ ಖುಷಿಯಿಂದ ಆ ಬೆಳಕಿರುವಂತ ಜಾಗದ ಹತ್ರ ಬಂದು ಮುಚ್ಚಳನ ಓಪನ್ ಮಾಡ್ಕೊಂಡು ಆ ಪೈಪ್ ಇಂದ ಹೊರಗಡೆ ಬರ್ತಾನೆ. ಅವಾಗ ಅವನಿಗೆ ಹೊರಗಡೆ ನೋಡಿ ತುಂಬಾನೇ ಬೇಜಾರಾಗುತ್ತೆ.
ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅವನು ಅಲ್ಲೇ ಪಕ್ಕದಲ್ಲಿದ್ದಂತ ಇನ್ನೊಂದ್ ಪೂಲ್ ಒಳಗಡೆ ಬಂದಿರ್ತಾನೆ. ಅದ್ರಲ್ಲೂ ಕೂಡ ಸ್ವಲ್ಪನೂ ನೀರಿರೋದಿಲ್ಲ. ಅದನ್ನ ನೋಡಿ ಡೇಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಿರುತ್ತೆ. ನಂತರ ಅವನು ವಾಪಸ್ ಪೈಪ್ ಒಳಗಡೆ ಬರ್ತಿರ್ಬೇಕಾದ್ರೆ ಅವನಿಗೆ ತಲೆ ಸುತ್ತ ಬಂದು ಅಲ್ಲೇ ಬಿದ್ದೋಗ್ತಾನೆ. ಅಲ್ಲಿಗೆ 7 ಡೇಸ್ ಆಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಮತ್ತೆ ಅವಾಗ್ಲೇ ಬಂದಿತ್ತಲ್ಲ ಆ ಪ್ಯಾರಾಗ್ಲೈಡರ್ ವಾಪಸ್ ಬರುತ್ತೆ. ಅದು ಫ್ಲೈ ಆಗ್ತಿರ್ಬೇಕಾದ್ರೆ ಮಿಸ್ ಆಗಿ ಪೂಲ್ ಒಳಗಡೆ ಬಂದು ಬಿದ್ದೋಗುತ್ತೆ. ಸ್ವಲ್ಪ ಸಮಯದ ನಂತರ ಅದನ್ನ ತಗೊಳ್ಳೋದಕ್ಕೆ ಅಂತ ಇಬ್ರು ಆ ಪೂಲ್ ಹತ್ರ ಬರ್ತಾರೆ. ಅವರು ಪ್ಯಾರಾಗ್ಲೈಡರ್ ಪೂಲ್ ಒಳಗಡೆ ಬಿದ್ದಿರೋದನ್ನ ನೋಡಿ ಅಲ್ಲೇ ಪಕ್ಕದಲ್ಲಿದ್ದಂತ ಲ್ಯಾಡರ್ ನ ತಗೊಂಡು ಅದನ್ನ ಒಂದು ಸಿಮೆಂಟ್ ಪೈಪ್ಗೆ ಕಟ್ಟಿ ಪೂಲ್ ಒಳಗಡೆ ಬಂದು ಪ್ಯಾರಾಗ್ಲೈಡರ್ ನ ತಗೊಳ್ತಿರ್ಬೇಕಾದ್ರೆ ಅಲ್ಲಿದ್ದಂತ ಮೊಸಳೆ ಮತ್ತೆ ರಕ್ತನ ನೋಡಿ ಇದು ಹೇಗಾಯ್ತು, ಇದು ಇಲ್ಲಿಗೆ ಹೇಗ್ ಬಂತು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಮಳೆ ಬರುವಂತ ವಾತಾವರಣ ಇದ್ದಿದ್ರಿಂದ ಅವರು ಅಲ್ಲಿಂದ ಹೋಗ್ತಿರ್ತಾರೆ. ಅವ್ರು ಮಾತಾಡ್ತಿರುವಂತ ಸೌಂಡು ಡೇಗೆ ಕೇಳಿಸ್ತಿರುತ್ತೆ. ಅದರಿಂದ ಅವನು ಆ ಪೈಪ್ ಇಂದ ತುಂಬಾ ಬೇಗ ಬೇಗ ಪೂಲ್ ಹತ್ರ ಬರ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರುಗಳು ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಅವಾಗ ಮತ್ತೆ ತುಂಬಾ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಡೇ ಪೂಲ್ ಒಳಗಡೆ ಬಂದಾಗ ಅವನಿಗೆ ಪ್ಯಾರಾಗ್ಲೈಡರ್ ನ ತಗೊಳ್ಳೋದಕ್ಕೆ ಬಂದವರು ಹಾಕಿದಂತ ಲ್ಯಾಡರ್ ಕಾಣುತ್ತೆ. ಅದರಿಂದ ಅವನು ಮೇಲ್ಗಡೆ ಹತ್ತೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮೊಸಳೆ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಈ ಕಡೆ ಬೇರೆ ಕಾಯಿ ಇದ್ದಂತ ಜಾಗದಲ್ಲಿ ತುಂಬಾ ನೀರ್ ತುಂಬಿಕೊಂಡು ಅವಳು ಪೈಪಿಗೆ ಹಾಕಿದಂತ ಡ್ರಮ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಅದು ತುಂಬಾ ಟೈಟ್ ಆಗಿ ಲಾಕ್ ಆಗಿರೋದ್ರಿಂದ ಅದು ಹೊರಗಡೆನೆ ಬರ್ತಿರೋದಿಲ್ಲ. ಈಗಿರ್ಬೇಕಾದ್ರೆ ಡೇ ಅವನ ಕೈಗೆ ತಂತಿನ ಸುತ್ಕೊಂಡು ಮೊಸಳೆನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದಕ್ಕೆ ಡೇ ಎಷ್ಟೇ ಹೊಡೆದ್ರು ಕೂಡ ಏನು ಆಗ್ತಿರೋದಿಲ್ಲ. ಅದು ಅವನ ಮೇಲೆನೆ ಅಟ್ಯಾಕ್ ಮಾಡ್ತಿರುತ್ತೆ. ಅವಾಗ ಡೇ ಕುರ್ಚಿ ಕಾಲ್ನ ಮುರ್ಕೊಂಡು ಆ ಮೊಸಳೆ ಕಣ್ಣಿಗೆ ಚುಚ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಕ್ವಾಯ್ ಇರುವಂತ ಜಾಗ ತುಂಬಾ ನೀರ್ ತುಂಬಿಕೊಂಡು ಸ್ವಲ್ಪ ಮಾತ್ರ ಉಳಿದಿರುತ್ತೆ. ಇನ್ನೊಂದ್ ಕಡೆ ಡೇ ಮೊಸಳೆನ ದೂರ ತಳ್ಳಿ ಇನ್ನೇನ್ ಲ್ಯಾಡರ್ ಹತ್ರ ಬರ್ಬೇಕು. ಅಷ್ಟಲ್ಲೇ ಆ ಲ್ಯಾಡರ್ ನ ಕಟ್ಟಿದ್ದಂತ ಸಿಮೆಂಟ್ ಪೈಪ್ ಜಾರಿ ಉಳ್ಕೊಂಡು ಹೋಗುತ್ತೆ. ಅದರಿಂದ ಲ್ಯಾಡರ್ ಪೂಲ್ ಒಳಗಡೆಯಿಂದ ಮೇಲ್ಗಡೆ ಬರುತ್ತೆ. ಅದನ್ನ ನೋಡಿ ಡೇ ತುಂಬಾನೇ ದುಃಖ ಪಡ್ತಿರ್ತಾನೆ. ಇನ್ನ ನಾವು ಮೇಲ್ಗಡೆ ಹೋಗೋದಕ್ಕೆ ಬೇರೆ ದಾರಿ ಯಾವ್ದೂ ಇಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವನ ಹತ್ರ ಮೊಸಳೆ ಬಂದು ಅವನನ್ನ ತಿನ್ನೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆ ಸಮಯದಲ್ಲಿ ಕ್ವಾಯ್ ಒಂದು ವಿಷಲಿಂದ ಸೌಂಡ್ ಮಾಡ್ತಿರ್ತಾಳೆ. ಆ ಸೌಂಡ್ ನ ಡೇ ಕೇಳಿಸ್ಕೊಂಡಿದ್ರಿಂದ ಮೊಸಳೆ ಬಾಯಿಗೆ ಒಂದು ಮರದ ತುಂಡನ್ನ ಕೊಟ್ಟು ಕ್ವಾಯ್ ಕಡೆ ಹೋಗ್ತಿರ್ಬೇಕಾದ್ರೆ ಲಕ್ಕಿ ಕ್ವಾಯ್ ನ ನೋಡಿ ಬೊಗಳ್ಕೊಂಡ್ ಬಂದು ಪೂಲ್ ಒಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಅದ್ರ ಕುತ್ಕಿ ಕಟ್ಟಿದಂತ ಚೈನ್ ಇಂದ ಉಸಿರು ಕಟ್ಟಿ ಸತ್ತೋಗುತ್ತೆ. ಆಕ್ಚುಲಿ ಅದು ಡೇ ಮತ್ತೆ ಕ್ವಾಯ್ ನ ಉಳಿಸೋದಕ್ಕೆ ಅಂತ ಆ ರೀತಿ ಮಾಡಿರುತ್ತೆ. ನಂತರ ಡೇ ಪಕ್ಕದಲ್ಲಿ ಬಿದ್ದಿದ್ದಂತ ಒಂದು ರಾಡ್ ನ ತಗೊಂಡು ಅದನ್ನ ಮೊಸಳೆ ಬಾಯಿ ಒಳಗಡೆ ಹಾಕಿ ಅದನ್ನ ಸಾಯಿಸಿ ಬೇರೆ ವಿಧಿ ಇಲ್ದೆ ಪೂಲ್ ಒಳಗಡೆ ನೇತಾಡ್ತಿದ್ದ ಲಕ್ಕಿನ ಇಟ್ಕೊಂಡು ಪೂಲಿಂದ ಮೇಲ್ಗಡೆ ಬಂದು ಕ್ವಾಯ್ ಹತ್ರ ಹೋಗಿ ನೋಡ್ತಾನೆ. ಅಷ್ಟೊತ್ತಿಗಾಗ್ಲೇ ಆ ಜಾಗ ತುಂಬಾ ನೀರ್ ತುಂಬಿಕೊಂಡು ಕ್ವಾಯ್ ಅದ್ರೊಳಗಡೆ ಮುಳುಗೋಗಿರ್ತಾಳೆ. ಅವಾಗ ಡೇ ಒಂದು ರಾಡ್ ನಿಂದ ಅದ್ರ ಮುಚ್ಚಳನ ಓಪನ್ ಮಾಡಿ ಅದ್ರೊಳಗಡೆ ಬಂದು ಕ್ವಾಯ್ ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದು ಅವಳಿಗೆ CPR ಮಾಡ್ತಿರ್ತಾನೆ. ಆದ್ರೂ ಕೂಡ ಅವಳಿಗೆ ಪ್ರಜ್ಞೆ ಬರೋದಿಲ್ಲ. ಡೇ ಎಷ್ಟ್ ಸಲಿ CPR ಮಾಡಿದ್ರು ಕೂಡ ಅವಳು ಕಣ್ ಬಿಡೋದೇ ಇಲ್ಲ. ಅವಾಗ ಕ್ವಾಯ್ ನ ಬದುಕಿಲ್ಲ ಅಂತ ಡೇ ತುಂಬಾನೇ ಅಳ್ತಿರ್ತಾನೆ. ನನ್ನನ್ನ ಬಿಟ್ಟೋಗ್ಬೇಡ ಕ್ವಾಯ್ ಅಂತ ಕೂಗ್ತಾ ಇರ್ತಾನೆ. ಎಲ್ರು ಕ್ವಾಯ್ ಇನ್ನೇನ್ ಸತ್ತೋದ್ಲು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವಳಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅವಳನ್ನ ನೋಡಿ ಡೇಗೆ ತುಂಬಾನೇ ಖುಷಿ ಆಗುತ್ತೆ. ಅವಾಗ ಅವನು ಕ್ವಾಯ್ಗೆ ಇನ್ನ ಯಾವತ್ತೂ ನಿನ್ನನ್ನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.